ಇಂದಿನ ವಿಡಿಯೋ ಶಿವ ಸಹಸ್ರನಾಮದ 112ನೇ ಸ್ತೋತ್ರದ ಬಗ್ಗೆ. ಶಿವ ಸಹಸ್ರನಾಮದ 112ನೇ ಸ್ತೋತ್ರವು ಹೀಗಿದೆ. ವಿಶ್ವಕ್ಷೇತ್ರಂ ಪ್ರಜಾಬೀಜಂ ಲಿಂಗಮಧ್ಯಸ್ತು ನಿರ್ಗಮಃ ಸದಾ ಸದ್ವ್ಯಕ್ತಮವ್ಯಕ್ತಂ ಪಿತಾ ಮಾತಾ ಪಿತಾಮಹ. ಈ ಸ್ತೋತ್ರದಲ್ಲಿ ಶಿವನ 11 ನಾಮಗಳಿವೆ. ಈಗ ಶಿವನ ಈ 11 ನಾಮಗಳ ಅರ್ಥವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಶಿವನ ಮೊದಲ ನಾಮವು ಹೀಗಿದೆ. ಓಂ ವಿಶ್ವಕ್ಷೇತ್ರಾಯ ನಮಃ. ಈ ಶಿವನಾಮದ ಅರ್ಥ ವಿಶ್ವವು ಬೆಳೆದ ಪ್ರದೇಶವಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಎರಡನೇ ನಾಮ ಹೀಗಿದೆ. ಓಂ ಪ್ರಜಾಬೀಜಾಯ ನಮಃ. ಈ ಶಿವನಾಮದ ಅರ್ಥ ಪ್ರಜೆಗಳ ಬೀಜವಾಗಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಮೂರನೇ ನಾಮ ಹೀಗಿದೆ. ಓಂ ಲಿಂಗಾಯ ನಮಃ. ಈ ಶಿವನಾಮದ ಅರ್ಥ ಮಹತ್ ಎಂಬ ತತ್ವವನ್ನು ಹೊಂದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ನಾಲ್ಕನೇ ನಾಮ ಹೀಗಿದೆ. ಓಂ ಆದ್ಯಾಯ ನಿರ್ಗಮಾಯ ನಮಃ. ಈ ಶಿವನಾಮದ ಅರ್ಥ ಜಗತ್ತಿನಲ್ಲಿ ಮೊದಲು ಮೊಳಕೆಯೊಡೆಯುವ ಬೀಜವಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಐದನೇ ನಾಮ ಹೀಗಿದೆ. ಓಂ ಸತೇ ನಮಃ. ಈ ಶಿವನಾಮದ ಅರ್ಥ ಈ ವಿಶ್ವದ ಪರಮ ಸತ್ಯವಾಗಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಆರನೇ ನಾಮ ಹೀಗಿದೆ. ಓಂ ಆಸತೇ ನಮಃ. ಈ ಶಿವನಾಮದ ಅರ್ಥ ದೃಷ್ಟಿಗಳ ಹಿಂದೆ ಅಡಗಿರುವ ಸತ್ಯವಾಗಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಏಳನೇ ನಾಮ ಹೀಗಿದೆ. ಓಂ ವ್ಯಕ್ತಾಯ ನಮಃ. ಈ ಶಿವನಾಮದ ಅರ್ಥ ತನ್ನನ್ನು ತಿಳಿದವರಿಗೆ ಸ್ಪಷ್ಟತೆಯನ್ನು ನೀಡುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಎಂಟನೇ ನಾಮ ಹೀಗಿದೆ. ಓಂ ಅವ್ಯಕ್ತಾಯ ನಮಃ. ಈ ಶಿವನಾಮದ ಅರ್ಥ ಸ್ಪಷ್ಟವಾಗಿ ವರ್ಣಿಸಲಾಗದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಒಂಬತ್ತನೇ ನಾಮ ಹೀಗಿದೆ. ಓಂ ಪಿತ್ರೇ ನಮಃ. ಈ ಶಿವನಾಮದ ಅರ್ಥ ಈ ವಿಶ್ವದ ಪಿತನಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಹತ್ತನೇ ನಾಮವು ಹೀಗಿದೆ. ಓಂ ಮಾತ್ರೇ ನಮಃ. ಈ ಶಿವನಾಮದ ಅರ್ಥ ಈ ವಿಶ್ವದ ತಾಯಿಯಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 11ನೇ ನಾಮ ಹೀಗಿದೆ. ಓಂ ಪಿತಾಮಹಾಯ ನಮಃ. ಈ ಶಿವನಾಮದ ಅರ್ಥ ಈ ವಿಶ್ವದ ಪಿತಾಮಹನಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಇದಿಷ್ಟು ಶಿವನ 11 ನಾಮಗಳ ಬಗ್ಗೆ. ನಾಳೆಯ ವಿಡಿಯೋದಲ್ಲಿ ಶಿವ ಸಹಸ್ರನಾಮದ 113ನೇ ಸ್ತೋತ್ರದ ಬಗ್ಗೆ ತಿಳಿಯೋಣ. ಓಂ ನಮಃ ಶಿವಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.